ಶ್ರೀ ಗುರುಭ್ಯೋ ನಮಃ. ಜೈ ಶ್ರೀ ಕೃಷ್ಣ. ಎಲ್ರಿಗೂ ನಮಸ್ಕಾರ. ಇವತ್ತು ಭಗವದ್ಗೀತೆಯ 2ನೇ ಅಧ್ಯಾಯ ಸಾಂಖ್ಯಯೋಗದ 4ನೇ ಶ್ಲೋಕವನ್ನು ನೋಡ್ತಾ ಇದ್ದೀವಿ. 4ನೇ ಶ್ಲೋಕ ಬಂದು ಅರ್ಜುನ ಉವಾಚ ಕಥಂ ಭೀಷ್ಮಂ ಸಂಖ್ಯೆ ದ್ರೋಣಂ ಚ ಮಧುಸೂದನ ಇಷುಭಿಃ ಪ್ರತಿಯೋತ್ಸ್ಯಾಮಿ ಪೂಜಾರ ವರಿಸೂದನ. ಇದರರ್ಥ ಕಥಂ ಅಂದರೆ ಹೇಗೆ, ಭೀಷ್ಮಮಹಂ ಅಂದರೆ ಭೀಷ್ಮಾಚಾರ್ಯರನ್ನು, ಸಂಖ್ಯೆ ಯುದ್ಧದಲ್ಲಿ, ದ್ರೋಣಂಚ ದ್ರೋಣಾಚಾರ್ಯರನ್ನು ಕೂಡ, ಮಧುಸೂದನನೇ ಇಷುಭಿಹಿ ಬಾಣಗಳಿಂದ, ಪ್ರತಿಯೋತ್ಸ್ಯಾಮಿ ಪ್ರತಿರೋಧವನ್ನುಂಟು ಮಾಡಲಿ, ಪೂಜಾರ ವರಿಸೂದನ ಪೂಜೆಗೆ ಯೋಗ್ಯರಾದಂಥವರು ಇವರು ಮಧುಸೂದನ. ಅರ್ಥ, ಮಧುಸೂದನನೇ ಪೂಜೆಗೆ ಅರ್ಹರಾದಂತಹ ಗುರು ಹಿರಿಯರಾದಂತಹ ಭೀಷ್ಮಾಚಾರ್ಯರು ಹಾಗೂ ದ್ರೋಣಾಚಾರ್ಯರ ವಿರುದ್ಧವಾಗಿ ನಾನು ಬಾಣಗಳಿಂದ ಹೇಗೆ ಪ್ರತಿರೋಧವನ್ನು ಒಡ್ಡಲಿ, ಅವರ ವಿರುದ್ಧವಾಗಿ ಯುದ್ಧವನ್ನು ಹೇಗೆ ಮಾಡಲಿ ಅಂತ ಕೇಳ್ತಾ ಇದ್ದಾನೆ. ನಮ್ಮ ಸಂಸ್ಕಾರ ಏನು ಹೇಳುತ್ತೆ, ಗುರು ಹಿರಿಯರ ವಿರುದ್ಧವಾಗಿ ಮಾತನಾಡಬಾರದು. ಅಂತಹದರಲ್ಲಿ ಗುರು ಹಿರಿಯರು ಬಿಟ್ಟಂತಹ ಬಾಣಗಳನ್ನು ನಾನು ಪ್ರತಿರೋಧ ಮಾಡಬೇಕಾಗಿ ಬರುತ್ತದೆ. ಈ ಯುದ್ಧದಲ್ಲಿ ಅವರೊಂದಿಗೆ ಯುದ್ಧವನ್ನು ಮಾಡಬೇಕಾದ ಪರಿಸ್ಥಿತಿ ಉಂಟಾಗಿದೆ. ಈ ಯುದ್ಧವನ್ನು ನಾನು ಹೇಗೆ ಮಾಡಲಿ ಮಧುಸೂದನ ಅಂತ ಅರ್ಜುನನು ಶ್ರೀಕೃಷ್ಣ ಪರಮಾತ್ಮನಲ್ಲಿ ಕೇಳ್ತಾ ಇದ್ದಾನೆ. ಇದು 2ನೇ ಅಧ್ಯಾಯ 4ನೇ ಶ್ಲೋಕದ ಭಾವಾರ್ಥ. ಧನ್ಯವಾದಗಳು. ಜೈ ಶ್ರೀಕೃಷ್ಣ.